16ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ ಯಾವುದು ಹೊಂದಿಲ್ಲ ಅಂದ್ರೆ ದಾದ್ರಾ ನಗರ್ ಹವೇಲಿ, ದಮನ್ ದಿಯು, ದೆಹಲಿ, ಲಕ್ಷದ್ವೀಪ. ರಾಂಗ್, ಇದು ಆಪ್ಷನ್ ತಪ್ಪಾಗುತ್ತೆ. ದೆಹಲಿ ಐತೆ, ಹಾಗಾಗಿ ಆಪ್ಷನ್ ರಾಂಗ್. ನೆಕ್ಸ್ಟ್ ಚಂಡೀಗಢ, ಲಕ್ಷದ್ವೀಪ, ಲಡಾಖ್, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್. ಹಾಗಾಗಿ ಇದರಲ್ಲಿ ಪುದುಚೇರಿ ಇದೆ, ಹಾಗಾಗಿ ಇದು ಆಪ್ಷನ್ ತಪ್ಪು. ಅಂಡಮಾನ್ ನಿಕೋಬಾರ್ ದೆಹಲಿ ಇದೆ ಅಂತ ಆಗಲಿದೆ, ಪುದುಚೇರಿ ಇದೆ ಅಂತ ಹೇಳಿದೆ, ಹಾಗಾಗಿ ಇದು ತಪ್ಪು ಆಪ್ಷನ್. ಹಾಗಾಗಿ ಉಳ್ಕೊಂಡಿರೋ ಆಪ್ಷನ್ ಚಂಡೀಗಢ, ಲಕ್ಷದ್ವೀಪ, ಲಡಾಖ್. ಇಲ್ಲಿ ರಾಜ್ಯಸಭಾ ಸ್ಥಾನಗಳು ಇಲ್ಲ. ಆಪ್ಷನ್ ಇದಕ್ಕೆ ಎರಡನೇದು ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ತುಂಬಾ ಸರಳವಾದಂತಹ ಪ್ರಶ್ನೆ, ಹಾಗಾಗಿ ಇದಕ್ಕೆಲ್ಲ ಸರಿಯಾಗಿರುತ್ತೆ ಅನ್ಕೋತೀರಿ. ಅಟಾರ್ನಿ ಜನರಲ್ ಇದು ಸರಿಯಾದ ಉತ್ತರ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ ನೀಡುತ್ತಾರೆ, ಹಾಗಾಗಿ ಇದಕ್ಕೆ 18ನೇದು ತುಂಬಾ ಸರಳವಾದ ಪ್ರಶ್ನೆ. 18ನೇದಕ್ಕೆ ಆನ್ಸರು ರಾಷ್ಟ್ರಪತಿ. ಭಾರತ ಸಂವಿಧಾನದ 163ನೇ ವಿಧಿ ಅನ್ವಯ ಸಚಿವ ಸಂಪುಟ ನೆರವು ಮತ್ತು ಸಲಹೆ ನೀಡುವುದು ಯಾರಿಗೆ ಸಲಹೆ ನೀಡ್ತಾರೆ? 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ಯಾರಿಗೆ ಸಲಹೆಯನ್ನು ನೀಡುತ್ತೆ ಅಂದರೆ ರಾಜ್ಯದ ರಾಜ್ಯಪಾಲರಿಗೆ ಆಡಳಿತ ಮತ್ತು ನೆರವನ್ನು ನೀಡುತ್ತೆ. ಇದು 163 ಇದೆ. ಅದೇ ರೀತಿ 143 ಏನಂತಂದರೆ ಸುಪ್ರೀಂ ಕೋರ್ಟು ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವಂತಹ ಅಧಿಕಾರವು ಕೂಡ ಅಲ್ಲೊಂದು ಕೂಡ ಸಲಹೆ ಅಧಿಕಾರ ಇದೆ. ಹಾಗಾಗಿ ಅಂದರೆ ಕಾನೂನಿನಲ್ಲಿ ನೆರವು ಸಲಹೆ ಬೇಕು ಅಂದರೆ ಅದು ಪಡ್ಕೊಳ್ತಕ್ಕಂಥದ್ದು 143 ಬರುತ್ತೆ. ಇದು 163 ರಾಜ್ಯದ ರಾಜ್ಯಪಾಲರಿಗೆ ನೀಡತಕ್ಕಂಥದ್ದು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಇದು ತುಂಬ ಸರಳವಾದ ಪ್ರಶ್ನೆ. ಇದು ಪುನರಾವರ್ತನೆ ಪ್ರಶ್ನೆ, ತುಂಬ ಸಲ ಪುನರಾವರ್ತನೆಯಾಗಿದೆ. ಹಾಗಾಗಿ ಇದನ್ನು ಕಾವ್ಯ ಮೀಮಾಂಸಕರು ಷಡ್ದರ್ಶನಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಗುರುತು ಹಿಡಿಮಡಿ ಕರೆಕ್ಟಾದ ಜೋಡಿಯಾದಂಥ ನ್ಯಾಯ ಗೌತಮ ಸರಿ ಇದೆ. ಯೋಗ ಜೈಮಿನಿ ಅಲ್ಲ, ಯೋಗ ಪತಂಜಲಿ ಬರಬೇಕು. ಸಾಂಖ್ಯ ಕಪಿಲ ಸರಿ ಇದೆ. ಪೂರ್ವಮೀಮಾಂಸೆ ಇದು ತಪ್ಪಿದೆ. ಪೂರ್ವಮೀಮಾಂಸೆ ಬರ್ತಕ್ಕಂಥದ್ದು ಜೈಮಿನಿ ಬರುತ್ತೆ, ಹಾಗಾಗಿ ತಪ್ಪು. ಹಾಗಾಗಿ ಎ ಮತ್ತು ಸಿ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರ್ತಕ್ಕಂಥ ದಿನಾಚರಣೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸರಿಯಾಗಿ ಇದು ಮಾಡಬೇಕು. ಭೂಮಿ ದಿನ ಏಪ್ರಿಲ್ 22. ಭೂಮಿ ದಿನ ಏಪ್ರಿಲ್ 22 ಆರಾಮಾಗಿ ಹಾಕ್ಬಿಡ್ಬೋದು. ಏಪ್ರಿಲ್ 22. ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16. ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16. ಎರಡಕ್ಕಾಯ್ತು. ಈಗ ನೆಕ್ಸ್ಟ್, ವಿಶ್ವ ಜನಸಂಖ್ಯೆ ದಿನ ಜುಲೈ 11. ಇನ್ನು ಉಳ್ಕೊಂಡಿದ್ದು ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2. ಇದಕ್ಕೆ ಆಪ್ಷನ್ ಯಾವುದು ಅಂತ ಈಗ ನೀವೇ ಗೊತ್ತಾಕೊಳ್ಳಿ. ನೆಕ್ಸ್ಟ್, ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ. ಒಲಿಂಪಿಕ್ ಸಂಬಂಧಪಟ್ಟಂತೆ ಕೇಳಿದ್ರೆ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಆಪ್ಷನ್ 1 ಸರಿಯಾದ ಉತ್ತರ. ಇದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. 22ನೇ ಪ್ರಶ್ನೆ ಮುಗಿತು. ಈಗ ನೆಕ್ಸ್ಟ್ 23ನೇ ಪ್ರಶ್ನೆ, ಮೊಟ್ಟ ಮೊದಲ ಸಮ್ಮರ್ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟಂತಹ ಸ್ಥಳ ಯಾವುದು? ತುಂಬಾ ಸರಳವಾದ ಪ್ರಶ್ನೆ, ರಿಪೀಟೆಡ್ ಪ್ರಶ್ನೆ. ರೋಮ್ 1960. ಇದಕ್ಕೆ ಸರಿಯಾದ ಉತ್ತರ. ಸರಿಯಾದ ಉತ್ತರ ರೋಮ್ 1960. ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕಗಳನ್ನು ಯಾವುದಿದು ನೋಡೋಣ, ತೋರಿಸುತ್ತದೆ, ಸರಿಯಾಗಿ ತೋರಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಆರೋಗ್ಯ, ಯೋಗ, ಸಂತೋಷ, ಆರೋಗ್ಯ, ಓದುವಿಕೆ, ಬರೆಯುವಿಕೆ. ನೆಕ್ಸ್ಟ್, ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ. 24ನೇ ಪ್ರಶ್ನೆಗೆ ಇದು HDI ಅರ್ಥಶಾಸ್ತ್ರ ಕೇಳ್ತಕ್ಕಂಥ 2 ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಇದು ತುಂಬ ಸರಳವಾದ ಪ್ರಶ್ನೆ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, HDI. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಇಲ್ಲೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ಕೆಲವೊಂದು ಜೋಡಿಗಳನ್ನು ಹೊಂದಿಸಿ ಬರೀ. ಹಣಕಾಸು ಆಯೋಗ ಮತ್ತು ಅದು ಯಾರ್ಯಾರು ಇದು ಮಾಡಿದ್ದಾರೆ? 1ನೇ ಹಣಕಾಸು ಆಯೋಗ KC ನಿಯೋಗಿ. ಮೊದಲನೇದು KC ನಿಯೋಗಿ. 2ನೇ ಆಯೋಗ ಸಂತಾನಂ ಆಯೋಗ. 3ನೇ ಆಯೋಗ ಅಶೋಕ್ ಕುಮಾರ್ ಚಂದ ಆಯೋಗ. 3ನೇ ಆಯೋಗ ಅಶೋಕ್ ಕುಮಾರ್ ಚಂದ ಆಯೋಗ. ಇನ್ನು 4ನೇ ಆಯೋಗ PV ರಾಜಮನ್ನರ್ ಅವರ ಆಯೋಗ. ನೆಕ್ಸ್ಟ್ ಲಾಸ್ಟ್ 5ನೇ ಆಯೋಗ ಮಹಾವೀರ್ ತ್ಯಾಗಿ ಆಯೋಗ. 2ನೇದು ಉತ್ತರ. ಇದಕ್ಕೆ ಸರಿಯಾದ ಆಪ್ಷನ್ 3 ಬರುತ್ತೆ. 3ನೇದು ಸರಿಯಾದ ಉತ್ತರ ಬರುತ್ತೆ, ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆ, ಟರ್ನರ್ ಸಿಂಡ್ರೋಮ್ ಯಾವ ಕಾಯಿಲೆಯು ಕೆಳಗಿನ ಕಾರಣದಿಂದ ಬರ್ತದೆ? ಈ ಟರ್ನರ್ ಸಿಂಡ್ರೋಮ್ ಅನ್ನೋದು ಕ್ರೋಮೋಸೋಮ್ಗಳು ಬರ್ತಕ್ಕಂತಹ ಒಂದು ಸಮಸ್ಯೆ. ಇದಕ್ಕೆ ಆಪ್ಷನ್ ಸಿ ಸರಿಯಾಗುತ್ತೆ. ಕ್ರೋಮೋಸೋಮ್ಗಳ ಸಂಖ್ಯೆ 48 ಆಗಿರುವುದರಿಂದ. ಆಪ್ಷನ್ ಸಿ ಸರಿಯಾಗಿ ಬರುತ್ತೆ. ಕ್ರೋಮೋಸೋಮ್ಗಳ ಸಂಖ್ಯೆ 45 ಆಗುವುದರಿಂದ ಎಕ್ಸ್ ಕ್ರೋಮೋಸೋಮ್ ಕೊರತೆ ಗಮನಿಸಿ ನೀಡಲಾದ ಆಯ್ಕೆಗಳಲ್ಲಿ ವ್ಯತ್ಯಾಸ ಆಗುತ್ತದೆ.
ನೆಕ್ಸ್ಟ್ 27ನೇ ಪ್ರಶ್ನೆ, ಕೆಳಗಿನ ಯಾವ ಮೈಕ್ರೋ ಬಂದರೆ ಪಾಚಿ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಿದ್ದರು? ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಸ್ಪಿರುಲಿನಾ. ಸ್ಪಿರುಲಿನಾ ಇಲ್ಲಿದೆ ನೋಡಿ, ಸ್ಪೈರುಲಿನಾ ಸರಿಯಾದ ಉತ್ತರ ಸ್ಪೈರುಲಿನಾ. ನೆಕ್ಸ್ಟ್ ಮೀನಮಾಟ, ಇದು ತುಂಬ ರಿಪೀಟೆಡ್ ಪ್ರಶ್ನೆ. ವಿಶ್ವಸಂಸ್ಥೆ ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು ಮಾನವ ಆಂಥ್ರೋಪೋಲಿ ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯ ಮಾನವನ ಮತ್ತು ಪರಿಸರವನ್ನು ಇದು ಮಾಡುತ್ತೆ. ಮೀನಮಾಟ ಬರ್ತಕ್ಕಂಥದ್ದು ಪಾದರಸದಿಂದ. ತುಂಬ ಸರಳವಾದ ಪ್ರಶ್ನೆ. ನೆಕ್ಸ್ಟ್ ಮರ್ಕ್ಯೂರಿ, ಇದು ತುಂಬ ಸರಿ ಪ್ರಶ್ನೆಗಳನ್ನು ಕೇಳಿದರೆ ಮರ್ಕ್ಯೂರಿದ, ಹಾಗಾಗಿ ಇದ್ರ ಬಗ್ಗೆ ಗಮನ ಇರಲಿ. ನೆಕ್ಸ್ಟ್ ಪ್ರಶ್ನೆಗಳಲ್ಲೂ ಕೂಡ ಇದು ಕೇಳುವಂತಹ ಸಾಧ್ಯತೆ. ಇನ್ನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅಥವಾ ಡೀಸೆಲ್ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲಾಗುತ್ತೆ. ಕಾರಣ ಏನು ಅಂದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ, ಅಗ್ಗವಾಗಿರುತ್ತದೆ. CNG ನಿರಂತರವಾಗಿ ಮತ್ತು ಹೊಸಡೆ ಇಲ್ಲದೆ ಪೂರೈಕೆ ಮಾಡಲು ಪಂಪ್ ಲೈನ್ಗಳಲ್ಲಿ ಹಾಕುವುದು ಸುಲಭ, ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ABD ಕರೆಕ್ಟು, ಅಗ್ಗ ಏನಿಲ್ಲ, ABD ಕರೆಕ್ಟು. ABD ಕರೆಕ್ಟ್ ಉತ್ತರ. ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಬಟ್ ಗ್ಯಾಸ್ CNG ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ABD ಕರೆಕ್ಟ್. ಆನ್ಸರ್ ಯಾವ್ದು ಬರುತ್ತೆ? ABD ಆಪ್ಷನ್ 4. ನೆಕ್ಸ್ಟ್ ಪ್ರಶ್ನೆ, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರ್ತಕ್ಕಂಥದ್ದು. ಇದು ತುಂಬ ಇಂಪಾರ್ಟೆಂಟು, ಹಾಗಾಗಿ ಮಕ್ಕಳಿಗೆ ಇದನ್ನ ಕೊಡಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ಇದು ಮೀನು ತಿನ್ನೋದ್ರಿಂದ ಬ್ರೈನ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದರೆ ಮೀನಿನಲ್ಲಿ ಈ ಅಂಶ ಇರೋದ್ರಿಂದ ಯಾವುದಂದರೆ ಒಮೆಗಾ 3 ಜಾಸ್ತಿ ಇರೋದ್ರಿಂದ ಮೀನಿನಲ್ಲಿ ಬುದ್ಧಿಶಕ್ತಿಗೆ ಹೆಚ್ಚಾಗುತ್ತೆ. ಹಾಗಾಗಿ ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರ್ತಕ್ಕಂಥದ್ದು ಒಮೆಗಾ 3 ಫ್ಯಾಟಿ ಆಸಿಡ್ಗಳು. ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಮಾರ್ಪಾಡಾದ ಎಲೆ, ಇದು ನಮಗೆ ಚಿಕ್ಕ ವಯಸ್ಸಿನಿಂದ ನಮಗೆ ಲ್ಯಾಬಲ್ಲಿ ತೋರಿಸ್ತಾ ಇರ್ತಾರೆ. ಇದನ್ನು ನಿಮಗೆ ಸಿಗ್ತಕ್ಕಂಥದ್ದು ಈರುಳ್ಳಿ ಮತ್ತು ಕ್ಯಾಕ್ಟಸ್. ಈರುಳ್ಳಿ ಕೂಡ ಎಲೆಗಳದು, ಈರುಳ್ಳಿ ಇರ್ತಕ್ಕಂಥದ್ದು, ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು ಬಟಾಣಿ, ಶುಂಠಿ ಬರಲ್ಲ, ಬೆಳ್ಳುಳ್ಳಿ, ಕ್ಯಾಕ್ಟಸ್ ಈಗ ಡೌಟ್ ಹೊಡೀತದೆ. ಈರುಳ್ಳಿ ಬೆಳ್ಳುಳ್ಳಿ ನಿಮಗೆ ಡೌಟ್ ಮಾಡಲಿ ಅಂತಲೇ ಕೊಟ್ಟಿರ್ತಕ್ಕಂಥದ್ದು, ಹಾಗಾಗಿ ಈರುಳ್ಳಿ ಕ್ಯಾಕ್ಟಸ್ ಇದನ್ನು ಸರಿಯಾಗಿ ತಿಳ್ಕೊಂಡಿರಿ. ಕ್ಯಾಕ್ಟಸ್ ಅನ್ನೋದು ಒಂಥರ ಮುಳ್ಳಿನ ರೀತಿ ಇರ್ತಕ್ಕಂಥದ್ದು, ಇದು ಕೂಡ ಎಲೆಗಳು. ಕ್ಯಾಕ್ಟಸ್ ಅಂದರೆ ಗೊತ್ತಿರಬೇಕು ನಿಮಗೆ, ಹಣ್ಣುಗಳನ್ನು ತಿಂದಿರ್ತೀರಿ ನೀವು. ನೆಕ್ಸ್ಟ್, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ರಕ್ತದಲ್ಲಿ ಯೂರಿಯಾದ ಪ್ರಮಾಣ ಹೆಚ್ಚಿಸಲು ಕಾರಣವಾಗುವುದು. ಈ ಸ್ಥಿತಿಗೆ ಏನಂತ ಕರೀತಾರೆ? ಯೂರಿಯಾ ಪ್ರಮಾಣ ಹೆಚ್ಚಾದರೆ ಅದನ್ನ ಯುರೇಮಿಯಾ ಅಂತ ಕರೀತಾರೆ. ಯುರೇಮಿಯಾ. ನೆಕ್ಸ್ಟ್ ಪ್ರಶ್ನೆ, ಜೇಲ್ಸ್ ವಿದ್ಯುತ್ DNA ಯಾವ ಕಡೆ ಚಲಿಸುತ್ತದೆ? ಈ DNA ಸಂಬಂಧಪಟ್ಟಂತೆ ಎಲ್ಲ ಇದರಲ್ಲೂ ಕೂಡ ಇದೀಗ ಹೆಚ್ಚಿಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಧನಾತ್ಮಕ ಎಲೆಕ್ಟ್ರೋಡ್, ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ತುಂಬ ಸರಳವಾದ ಹೊಂದಿಸಿ ಬರೆಯಿರಿ. ಇದು ನೋಡೋಣ. ಗುರು, ಶನಿ, ಯುರೇನಸ್, ನೆಪ್ಚೂನ್. ಫಸ್ಟ್ನೇ ಗ್ರಹ ಯಾವುದು ಅಂತ ತಿಳ್ಕೊಂಡ್ರೆ ಆರಾಮಾಗಿ ಇದು ಮಾಡ್ಬೋದು. ಗುರು ತುಂಬ ಸ್ಪೀಡಾಗಿ ತಿರುಗ್ತಕ್ಕಂತಹ ಗ್ರಹ, ತನ್ನ ಕಕ್ಷದ ಸುತ್ತ ತುಂಬ ಸ್ಪೀಡಾಗಿ ಸುತ್ತುವಂತಹ ಗ್ರಹ ಗುರು, ಹಾಗಾಗಿ 12 ವರ್ಷ. ಗುರು A2 ಎಲ್ಲಿದೆ ನೋಡಿ, ಆಪ್ಷನ್ 2ನ, ಆಪ್ಷನ್ 2, ಹಾಗಾಗಿ ಇದನ್ನೇ ಹಾಕಿ ಬಿಡ್ಬೋದು. ನೆಕ್ಸ್ಟ್ B4, ಯುರೇನಸ್, ನೆಪ್ಚೂನ್ ಆರ್ಡರ್ ವೈಸೇ ಇದೆ ಇದು, ಹಾಗಾಗಿ ಹಾಕ್ಬಿಡ್ಬೋದು. ನೆಕ್ಸ್ಟ್ ನೆಪ್ಚೂನ್ ಇರ್ತದೆ. ಫಸ್ಟ್ರಿಂದ ಲಾಸ್ಟ್ ತನಕ ಆರ್ಡರ್ ವೈಸು ಜಾಸ್ತಿ ಹಾಕೊಂಡು ಹೋದರೆ ಅದಕ್ಕೆ ಅದೇ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಫ್ಯೂಸ್, ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಕರೆಕ್ಟು. ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದು ರಿಪೀಟೆಡ್ ಪ್ರಶ್ನೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಫ್ಯೂಸ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗುತ್ತೆ, ಸರಣಿಯ ಕ್ರಮದಲ್ಲಿ ಜೋಡಿಸಲಾಗುತ್ತದೆ, ಸಮಾನಾಂತರ ಕ್ರಮದಲ್ಲ. ಹಾಗಾಗಿ ಹೇಳಿಕೆ 1 ಸರಿಯಾಗಿದೆ, ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್, GPS ಬೆಂಬಲಿತ ಅಗ್ಮೆಂಟೆಡ್ ನ್ಯಾವಿಗೇಷನ್ ಗಗನ್ ಒಂದು ಉಪಗ್ರಹ ಆಧಾರಿತ ಅಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು? ಇಸ್ರೋ ಮತ್ತು AAI. ಇದಕ್ಕೆ ಆನ್ಸರ್ ಬಿ, ಆನ್ಸರ್ ಬಿ. ಎರಡನೇದು ಆನ್ಸರು ಇಸ್ರೋ ಮತ್ತು AI. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ, ಏಕೆಂದರೆ ಯಾಕೆ ಬಳಸ್ತಾರೆ? ರೋಧನಶೀಲತೆ ಮತ್ತು ಅದರ ಘಟಕಾಲೋಹಗಳು ಹೆಚ್ಚು ಮಾಡೋದಕ್ಕೋಸ್ಕರ ಬಳಸ್ತಾರೆ. ಎಲ್ಲಿದೆ ಆಪ್ಷನು? ಆಪ್ಷನ್ 4ರಲ್ಲಿದೆ, ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿಯಾಗುತ್ತಾ? ಅಲ್ಲ, 3ನೇದು. ರೋಧನಶೀಲತೆ ಮತ್ತು ಅದರ ಘಟಕಾಲೋಹಗಳಿಂದಲೂ ಹೆಚ್ಚಾಗಿರಬೇಕು, ಹಾಗಾಗಿ ಇದರಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ ಹೀಟ್ ಆಗೋದಕ್ಕೆ.
ಸ್ಪ್ರಿಂಗ್ ಹಾಕಿರ್ತಾರೆ, ಅಥವಾ ಮಿಶ್ರಲೋಹಗಳಲ್ಲಿ ಸ್ಪ್ರಿಂಗನ್ನು ಬಳಸಿರ್ತಾರೆ. ಅದು ಕರೆಂಟ್ ಕೊಟ್ಟಾಗ ಹೀಟ್ ಆಗಿ ಕೆಳಗಡೆ ಇದಕ್ಕೆ ಪ್ಲೇಟ್ಗೆ ಹೀಟನ್ನು ರವಾನಿಸುತ್ತೆ. ಆಗ ನಮಗೆ ಐರನ್ ಮಾಡೋದಕ್ಕೆ ಸ್ವಲ್ಪ ಆಗುತ್ತೆ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಆಗುತ್ತದೆ. ಕಾರಣ ಏನಾಗಬಹುದು? ಮೊಸರಿನಲ್ಲಿರುವ ಲವಣಾಂಶ ರಾಂಗ್. ಮೊಸರು ತಾಮ್ರದೊಂದಿಗೆ ವರ್ತಿಸುವುದು ಕರೆಕ್ಟು. ಮೊಸರಿನಲ್ಲಿರುವ ನೀರು, ಮೊಸರಿನಲ್ಲಿರುವ ಸಿಹಿ ಅಂಶ. ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಹೇಳ್ದಂಗೆ ತಾಮ್ರದ ವರ್ತಿಸೋದು. ತಾಮ್ರ ಗೊತ್ತಾ ನಿಮಗೆ, ತಾಮ್ರವನ್ನು ವರ್ತಿಸುತ್ತೆ ಅಂತ. ತಾಮ್ರದಲ್ಲಿ ನಾರ್ಮಲ್ ಆಗಿ ತಾಮ್ರ ಇರುತ್ತೆ, ಮೊಸರಿನಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಹಾಗಾಗಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಲ್ಯಾಕ್ಟಿಕ್ ಆಸಿಡ್ ಮತ್ತೆ ತಾಮ್ರದೊಂದಿಗೆ ಬೆರೆತು ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ತಾಮ್ರದ ಪಾತ್ರೆಗಳಲ್ಲಿ ಮೊಸರನ್ನು ಇಡೋದಿಲ್ಲ. ಹಾಗಾಗಿ ಇಂದಿನ ಕಾಲಗಳಲ್ಲಿ ಮೊಸರನ್ನು ಮಡಿಕೆಯಲ್ಲಿ ಇಡ್ತಾ ಇದ್ರು. ಈಗ ಸ್ಟೀಲ್ ಪಾತ್ರೆಯಲ್ಲಿ ಇಡ್ತಾರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಇಡ್ತಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಹೇಳಿಕೆ ನೀಡಿದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಆಮ್ಲಗಳ ರುಚಿ ಕಹಿಯಾಗಿರುತ್ತದೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿರುತ್ತದೆ. ಉಲ್ಟಾ ಆಯಿತು ಅಂತ ಅನ್ಕೋತೀನಿ ಅಲ್ವಾ? ಹೇಳಿಕೆ ಮತ್ತು ಹೇಳಿಕೆ ಎರಡೂ ಸರಿಯಾಗಿಲ್ಲ, ಉಲ್ಟಾ ಆಗಬೇಕು. ಆಮ್ಲಗಳು ಯಾವಾಗಲೂ ಹುಳಿ ರುಚಿಯನ್ನು ಹೊಂದಿರ್ತವೆ, ಪ್ರತ್ಯಾಮ್ಲಗಳು ಯಾವಾಗಲೂ ಕಹಿ ರುಚಿಯನ್ನು ಹೊಂದಿರ್ತವೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3, ಎರಡೂ ಸರಿಯಿಲ್ಲ. ತುಂಬ ಸರಳವಾದ ಪ್ರಶ್ನೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಿತ್ತಾಳೆ ಅಂದರೆ ಕಂಚು ಹಿತ್ತಾಳೆಗೆ ಏನೇನು ಸೇರಿಸಿ ಇದು ಮಾಡ್ತಾರೆ ಅನ್ನೋದು ಲೋಹಗಳ CuZn ಹಿತ್ತಾಳೆ. CuZn ಏನು ಬರುತ್ತೆ? ಹಿತ್ತಾಳೆ. ತಾಮ್ರ ಮತ್ತು ತವರ, ಕಂಚು. ನೆಕ್ಸ್ಟ್ CuSn ಕಂಚು, ಲೆಡ್, SN ಸೋಲ್ಡರ್, NaHg ಅಮಾಗಮ್. ಆಪ್ಷನ್ ಇದಕ್ಕೆ 3 ಆಗುತ್ತೆ. ತಾಮ್ರ ಮತ್ತು ತವರವನ್ನು ಬಳಸಿ ಕಂಚನ್ನು ಮಾಡ್ತಾರೆ. ಕಾಫರ್ ಮತ್ತು ತವರದು SN, CuSn ಕಂಚು. ನೆಕ್ಸ್ಟು ತಾಮ್ರ ಮತ್ತು ಜಿಂಕನ್ನು ಬಳಸಿ ಏನು ಮಾಡ್ತಾರೆ? ಹಿತ್ತಾಳೆಯನ್ನು ಮಾಡ್ತಾರೆ. ಇವೆರಡು ಗೊತ್ತಿದ್ರೆ ನೀವು ಉಳಿದೆರಡನ್ನ ಆರಾಮಾಗಿ ಹಾಕ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ದೂರದರ್ಶನಗಳ ನಳಿಕೆಗಳು ಮತ್ತು ದೀಪಸ್ತಂಭಗಳ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಯಾವುವು? ತುಂಬ ಸರಳವಾದ ಪ್ರಶ್ನೆ. ಕ್ರಿಪ್ಟನ್ ಮತ್ತು ಕ್ಷನಾನ್. ಸರಿಯಾದ ಉತ್ತರ ಕ್ರಿಪ್ಟನ್ ಮತ್ತು ಕೆನಾನ್. ನೆಕ್ಸ್ಟ್ ಅಪಾಯ ಸಂಕೇತಗಳ ಕೆಂಪು ಬಣ್ಣ ಇರುತ್ತೆ, ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಏನು ಮಾಡುತ್ತೆ? ಚದುರುತ್ತಾ, ಕನಿಷ್ಠ ಚದುರುತ್ತಾ, ಗರಿಷ್ಠ ಚದುರುತ್ತಾ ಅಥವಾ ತರಂಗಾಂತರ ಯಾವ ರೀತಿ ಇರುತ್ತೆ ಅಂತ ಪ್ರಶ್ನೆ ಕೇಳಿದರೆ 42ಕ್ಕೆ ಸರಿಯಾದ ಉತ್ತರ ಕನಿಷ್ಠ ಚದುರುತ್ತದೆ. ಕನಿಷ್ಠ ಚದುರುತ್ತದೆ. ನೆಕ್ಸ್ಟ್ ಸಾವಯವ ಆವೇಶದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರುಗಳನ್ನು ಶುದ್ಧೀಕರಿಸಲು ಕೆಳಗಿನ ಯಾವ ಸಂಯುಕ್ತವನ್ನು ಬಳಸ್ತಾ ಇರ್ತಾರೆ? ಕೆರೆಗಳಲ್ಲಿ ಮಲಿನಗೊಂಡ ಬಾವಿಗಳಲ್ಲಿ ಏನನ್ನು ಬಳಸ್ತಾರೆ ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಆಪ್ಷನ್ 4. ಕ್ಲೋರಿನನ್ನು ಕೂಡ ಬಳಸ್ತಾರೆ ಶುದ್ಧ ಮಾಡೋದಕ್ಕೆ. ಆದರೆ ಮಲಿನಗೊಂಡ ಬಾವಿಗಳು ಮತ್ತು ಕೆರೆ ಸಂಯುಕ್ತವನ್ನು ಕೂಡ ಇದನ್ನು ಕೂಡ ಬಳಸ್ತಾರೆ. ಕ್ಲೋರಿನ್ ಇಲ್ಲಿ ಆಪ್ಷನ್ ಇಲ್ಲ, ಹಾಗಾಗಿ ನೀವು ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಆಪ್ಷನ್ ಆಗಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಆ ಪಟ್ಟಿ ಬಿ ಪಟ್ಟಿ ಕೊಟ್ಟಿರ್ತಾರೆ, ಸರಿಯಾಗಿ ಆಯ್ಕೆ ಮಾಡಿ. ಬ್ಯಾರೋಮೀಟರ್, ನಮಗೆಲ್ಲ ಬ್ಯಾರೋಮೀಟರ್ ಗೊತ್ತಿರುತ್ತೆ, ಥರ್ಮೋಮೀಟರ್ ಗೊತ್ತಿರುತ್ತೆ. ಹಾಗಾಗಿ ಇವೆರಡು ಆಪ್ಷನ್ಗಳನ್ನು ನೋಡಿಕೊಂಡು ನೀವು ಇದು ಮಾಡ್ಕೋಬೇಕು. ಬ್ಯಾರೋಮೀಟರ್ ವಾಯುಮಂಡಲದ ಒತ್ತಡವನ್ನು ಅಳೆಯುತ್ತೆ, ಥರ್ಮೋಮೀಟರ್ ಉಷ್ಣಾಂಶವನ್ನು ಅಳೆಯುತ್ತೆ. ಈಗ ನೋಡಿ ಆಪ್ಷನ್ ಕಂಡುಹಿಡಿಯಿರಿ. ನೆಕ್ಸ್ಟ್ ಪ್ಯಾಂಥೋಗ್ರಾಫ್. ಗ್ರಾಫ್ ಅಂತ ಕೇಳಿದ್ದಾರೆ. ಗ್ರಾಫ್ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು, ನಕ್ಷೆಗಳನ್ನು ರಚಿಸುವಂಥದ್ದು ಪ್ಯಾಂಥೋಗ್ರಾಫ್. ಈಗ ನೋಡಿ ಆನ್ಸರ್ ಕಂಡುಹಿಡಿಯಿರಿ. ನೆಕ್ಸ್ಟ್ ಪ್ಲಾನಿಮೀಟರ್ ಉಳ್ಕೊಂಡಿದ್ದು ಕ್ಷೇತ್ರವನ್ನು ಅಳೆಯುವಂಥದ್ದು. ಹಾಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರದ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ. ಕರ್ನಾಟಕದ ಎತ್ತರಗಳನ್ನು ಅದರ ಅನುಕ್ರಮವಾಗಿ ಗುರುತಿಸಿ. ಕರ್ನಾಟಕದಲ್ಲಿ ಅತಿ ಎತ್ತರವಾದಂತಹ ಬೆಟ್ಟ ಯಾವುದು ಅಂದರೆ ಅದು ಮುಳ್ಳಯ್ಯನಗಿರಿ. ಎರಡನೆಯ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ. ಮೂರನೇದಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ. ನಾಲ್ಕನೇದು ಮೇಲುಕೋಟೆ ಬೆಟ್ಟ. ಲಾಸ್ಟ್ ಒನ್ ಚಾಮುಂಡಿ ಬೆಟ್ಟ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಮುಳ್ಳಯ್ಯನಗಿರಿ ಕೊಡಬೇಕಿತ್ತು, ಆಪ್ಷನ್ ಅದೊಂದು ಮಿಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಇದೊಂದು ರಿಪೀಟೆಡ್ ಪ್ರಶ್ನೆ. ಬೋರ್ಘಾಟ್, ತಾಲ್ಘಾಟ್, ಪಾಲ್ಘಾಟ್, ಆಗುಂಬೆಘಾಟ್. ಇದು ಅವಾಗವಾಗ ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನೀವು ಬೋರ್ಘಾಟ್ ಮುಂಬೈ ಮತ್ತು ಪುಣೆ ಸರಿಯಾಗಿದೆ. ತಾಲ್ಘಾಟ್ ಮುಂಬೈ ಮತ್ತು ನಾಸಿಕ್ ಸರಿಯಾಗಿದೆ. ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ ಇದೆ.
ಇಲ್ಲಿ ಪಾಲ್ಘಾಟ್ ಒಂದು ತಪ್ಪಾಗಿದೆ. ಹಾಗಾಗಿ ಇದಕ್ಕೆ ABD ಆಪ್ಷನ್ 2 ಸರಿಯಾದ ಉತ್ತರ. ಪಾಲ್ಘಾಟ್ ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿರುವ ಮಣ್ಣಿನ ವಿಧವನ್ನು ಗುರುತಿಸಿ. ಇದು ಕರಾವಳಿಯ ಸಮೀಪ ಬರತಕ್ಕಂತಹ ಮಣ್ಣು. ಈ ಮಣ್ಣನ್ನು ನಾವು ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕೆಳಕಂಡ ನಗರ ವರ್ಗೀಕರಣವನ್ನು ಪರಿಗಣಿಸಿ. ನಗರ, ಮೆಗಾಸಿಟಿ, ಮೆಗಾಪೊಲಿಸ್, ನಗರ ಸಮುಚ್ಚಯ. ಕೆಳಗಿನವನ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆ ಸರಿಯಾದ ಕ್ರಮವನ್ನು ಇದು ಮಾಡಿ. ನಗರ, ಮೆಗಾಸಿಟಿ, ಮೆಗಾಪೊಲಿಸ್, ನಗರ ಸಮುಚ್ಚಯ, ಕಾಂಪ್ಲೆಕ್ಸ್, ಸಿಟಿ ಕಾಂಪ್ಲೆಕ್ಸ್. ಸರಿಯಾದನ್ನು ಆಯ್ಕೆ ಮಾಡಿ. ಇದಕ್ಕೆ ಆಪ್ಷನ್ 2 ಆಗುತ್ತೆ. 2 A ಫಸ್ಟು ನಗರ, ಆಮೇಲೆ D ನಗರ ಸಮುಚ್ಚಯ, ನೆಕ್ಸ್ಟ್ C ಮೆಗಾಪೊಲಿಸ್, ಲಾಸ್ಟ್ B ಮೆಗಾ ಸಿಟಿ ಆಗುತ್ತೆ. ನಗರ ಸಮುಚ್ಚಯ, ಆಮೇಲೆ ಮೆಗಾಪೊಲಿಸ್ ಅಂತ ಮೆಗಾ ಸಿಟಿ. ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತಹ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ? ಇದು ತುಂಬ ಸಲ ರಿಪೀಟೆಡ್ ಪ್ರಶ್ನೆ, ಹಾಗಾಗಿ ನೋಡ್ಕೊಳ್ಳಿ. 1 ಜವಾಹರ್ಲಾಲ್ ನೆಹರು ಬಂದರು, ನವಶೇವ, ದೀನ್ ದಯಾಳ್ ಬಂದರು ಕಾಂಡ್ಲಾ, ಚಿದಂಬರನಾರ್ ಬಂದರು. ಇದೊಂದು ತಪ್ಪಾಗಿದೆ. ಇದು ತುತ್ತುಕುಡಿ ಆಗಬೇಕು. ತುತ್ತುಕುಡಿ, ಚಿದಂಬರಂ ಬಂದರು ತುತ್ತುಕುಡಿ. ಇನ್ನು ಕಾಮರಾಜ ಬಂದರು ಎನ್ನೋರು ಸರಿಯಿದೆ. ಸಿ ತಪ್ಪಾಗಿದೆ. ABD ಸರಿಯಾದ ಉತ್ತರ. ಚಿದಂಬರಂ ಬಂದರು ತುತ್ತುಕುಡಿ ಬಂದರು. ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ? ಇದಕ್ಕೆ ಆರಾಮಾಗಿ ಹಾಕೊಳ್ಬೋದು, ಬಿಹಾರ. ಹಾಗೆ ಕರ್ನಾಟಕ ರಾಜ್ಯ ಸಂಕ್ರಾಂತಿ ವೃತ್ತಕ್ಕೆ ಹಾದು ಹೋಗ್ತಕ್ಕಂತಹ ರಾಜ್ಯಗಳು ಯಾವಂದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ ಮೂಲಕ ಹಾದು ಹೋಗುತ್ತದೆ. ಇನ್ನು ಸಿಮೆಂಟ್ ಘಟಕಗಳನ್ನು, ಉತ್ಪಾದನಾ ಘಟಕಗಳನ್ನು ನೋಡಲಾಗುತ್ತೆ. ರಾಮಕೇರಿ, ವಿಜಯವಾಡ, ರಾಮಗುಂಡಂ, ದುರ್ಗಾಪುರ. ಇವೆಲ್ಲ ಯಾವು ಕೂಡ ನಮ್ಮ ರಾಜ್ಯದಲ್ಲಿಲ್ಲ. ದುರ್ಗಾಪುರ ಅನ್ನೋದು ಪಶ್ಚಿಮ ಬಂಗಾಳ. ಇದು ನೆನಪಿರಲಿ. ನೆಕ್ಸ್ಟ್ ಲಾಕೇರಿ ಅಂತ ನೋಡಿ. ಲಾಕೇರಿ ರಾಜಸ್ಥಾನ ಲಾಕೇರಿ. ಇನ್ನು ವಿಜಯವಾಡ, ರಾಮಗುಂಡಂ ಇವೆರಡು ತೆಲಂಗಾಣದಲ್ಲಿ ಬರ್ತಾವ, ಆಂಧ್ರ ಪ್ರದೇಶದಲ್ಲಿ ಬರ್ತಾವ ಅನ್ನೋದೇ ಡೌಟು. ಹಾಗಾಗಿ ಇವೆರಡು ಆಪ್ಷನ್ಗಳನ್ನ ಫಸ್ಟು ಟಿಕ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ. ವಿಜಯವಾಡ ಆಂಧ್ರ ಪ್ರದೇಶ, ಇದನ್ನು ಆಂಧ್ರ ಪ್ರದೇಶದ ರಾಜಧಾನಿ ಮಾಡಬೇಕು ಅಂತ ಹೋರಾಟ ನಡೀತಾ ಇದೆ. ಹಾಗಾಗಿ ಈ ವಿಜಯವಾಡವನ್ನು ಆಂಧ್ರ ಪ್ರದೇಶಕ್ಕೆ ಇದು ಮಾಡಿ. ಉಳ್ಕೊಂಡಿದ್ದು ರಾಮಗುಂಡಂ ತೆಲಂಗಾಣ. ಹಾಗಾಗಿ ಇದಕ್ಕೆ ಆಪ್ಷನ್ ಯಾವ್ದು ಬರುತ್ತೆ ಅಂದರೆ ಆಪ್ಷನ್ ಇದಕ್ಕೆ 1ನೇದೇ ಬರುತ್ತೆ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ. ತುಂಬ ಸಲ ಪ್ರಶ್ನೆ ಆಗೈತೆ. ಇದು ಕೊಟ್ಟಿರ್ತಕ್ಕಂಥ ಜಲಮಾರ್ಗ ರೈನ್ ಒಳನಾಡಿನ ಜಲಮಾರ್ಗ. ಇದರ ಮೂಲಕ ಅತಿ ಹೆಚ್ಚು ಜನರು ಓಡಾಡ್ತಾರೆ. ನೆಕ್ಸ್ಟ್ ಸದರ್ನ್ ಕಾನ್ಸ್ಟಂಟ್ ರೈಲ್ವೆ ಮಾರ್ಗವು 2 ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇವೆಲ್ಲ ಜಿಯೋಗ್ರಫಿ ಪ್ರಶ್ನೆಗಳು. ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ನೆಕ್ಸ್ಟ್ ಕೆಳಗಿನಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನು ಗುರುತಿಸಿ. ಯಾವುದು ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶ? ಎತ್ತರ, ರೇಖಾಂಶ, ಅಕ್ಷಾಂಶ, ಮಾರುತ. ಅಕ್ಷಾಂಶ ಬೀರುತ್ತೆ, ರೇಖಾಂಶ ಬೀರಲ್ಲ. ರೇಖಾಂಶನ ಕೇವಲ ಸಮಯಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ನಾವು, ಟೈಮ್ ಇದು ಮಾಡೋದಕ್ಕೆ, ಸ್ಥಳ ನಕ್ಷೆಗಳನ್ನು ಗುರುತಿಸೋದಕ್ಕೆ ಮಾತ್ರ ಇದು ಮಾಡ್ತೀವಿ, ಟೈಮನ್ನು ಗುರುತಿಸೋದಕ್ಕೆ ಮಾಡ್ತೀವಿ. ಅದು ಬಿಟ್ಟರೆ ಯಾವುದಕ್ಕೂ ಯೂಸ್ ಮಾಡಲ್ಲ. ಹಾಗಾಗಿ ರೇಖಾಂಶವನ್ನು ತೆಗಿರಿ. ರೇಖಾಂಶನ ತೆಗೆದ್ರೆ ಉಳಿದಂಥ 3 ಕೂಡ ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಮಾತ್ರ, B ಮಾತ್ರ ತೆಗಿಬೇಕು. ಬೆಂಗಳೂರು, ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನಗಳು ನಗರಗಳಿಂದ ದೂರವೇ, ಆದ್ದರಿಂದ ಇವುಗಳನ್ನು ಡ್ಯಾಸ್ ವಿಮಾನ ನಿಲ್ದಾಣಗಳೆಂದು ಕರೆಯುತ್ತಾರೆ. ಗ್ರೀನ್ಫೀಲ್ಡ್. ಇವುಗಳನ್ನು ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳು ಅಂತ ಕರೀತಾರೆ. ನೆಕ್ಸ್ಟ್ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಬೋಡೋ ಭಾಷೆಗಳನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಬೋಡೋ ಮಾತಾಡ್ತಕ್ಕಂಥದ್ದು ಅಸ್ಸಾಮಲ್ಲಿ. ಹಾಗಾಗಿ ಅಸ್ಸಾಂ ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಿಸಿದ ವ್ಯಕ್ತಿಯನ್ನು ಗುರುತಿಸಿ. ಬಾಲಗಂಗಾಧರ್ ತಿಲಕ್, ವಿ.ಕೆ. ಚಪ್ಲುಕರ್, ತುಳಸಿರಾಮ್, ಗೋಪಾಲ್ ಗಣೇಶ್ ಅಗರ್ಕರ್. ಇದಕ್ಕೆ ಡೆಕ್ಕನ್ ಸೊಸೈಟಿ ಸ್ಥಾಪಕರು ತಿಲಕ್, ಚಿಪ್ಲುಕರ್ ಮತ್ತು ಅಗರ್ಕರ್. ತುಳಸಿರಾಮ್ ಅನ್ನೋರಿಲ್ಲ, ಹಾಗಾಗಿ ಆಪ್ಷನ್ ತೆಗಿರಿ ಅವ್ರನ್ನ. ಸರಿಯಾದ ಉತ್ತರ 1ನೇದು ABD. ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ್ ದಿನಬಾಯಿ ನೆಹರು,
ಸಚ್ಚಿಂದ್ರನಾಥರ ಸನ್ಯಾ. ದೀನಬಂಧು ಮಿತ್ರ ಅವರದು ನೀಲ್ ದರ್ಪಣ್. ನೀಲಬಂಧು ಮಿತ್ರ ಇರ್ತಕ್ಕಂಥದ್ದು ಸಿಗೆ 3 ಇರ್ತಕ್ಕಂಥ ಆಪ್ಷನ್ ಯಾವುದಿದೆ? ಸಾರಿ, 2 ಇರ್ತಕ್ಕಂಥ ಆಪ್ಷನ್ ಯಾವುದಿದೆ? ಸಿಗೆ 2 ಇರ್ತಕ್ಕಂಥದ್ದು 2 ಆಪ್ಷನ್ ಇದೆ, 3 ಮತ್ತು 4. ಇವುದರಲ್ಲಿ ನೀವು ಇನ್ನೊಂದು ಆನ್ಸರನ್ನು ಕಂಡುಹಿಡಿದ್ರೆ ಸರಿಯಾದ ಆಯ್ಕೆಯನ್ನು ಮಾಡ್ಬೋದು. ಅನ್ಹ್ಯಾಪಿ ಅನ್ನೋ ಒಂದು ಕೃತಿ ಇದೆ. ಈ ಅನ್ಹ್ಯಾಪಿಯನ್ನು ಬರೆದಂತಕ್ಕಂಥವ್ರು ಲಾಲಾ ಲಜಪತ್ ರಾಯ್. B4 ಆಗಬೇಕು, ಹಾಗಾಗಿ B4 ಇರ್ತಕ್ಕಂಥದ್ದು ಎ. ನೆಕ್ಸ್ಟ್ ಉಳಿದಂಥ 2 ಬುಕ್ಗಳನ್ನು ನೋಡೋಣ. ಬಂದಿ ಜೀವನ್ ಮೊಹಮ್ಮದ್ ಇಕ್ಬಾಲ್ ಬರೆದಿದ್ದು ಯಾವುದು? A3. ಮೊಹಮ್ಮದ್ ಇಕ್ಬಾಲ್ ಬರೆದಿದ್ದು ದಿ ರೆಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ. ಸಚಿಂದ್ರನಾಥ ಸನ್ಯಾಲ್ ಅವರು ಬರೆದದ್ದು ಬಂದಿ ಜೀವನ್ ಅನ್ನೋದು. ಕೃತಿಗಳು ಇವು ಇಷ್ಟುಗಳಿರ್ತಕ್ಕಂತಹ ಕೃತಿಗಳು. ನೀಲದರ್ಪಣ್ ಇದು ನಾಟಕ ಆಗಿತ್ತು. ದೀನಬಂಧು ಮಿತ್ರ ಅವರು ಬರೆದಿರ್ತಕ್ಕಂಥದ್ದು. ಲಾಲಾ ಲಜಪತ್ ರಾಯ್ ಅವರ ಕೃತಿ ಅನ್ಹ್ಯಾಪಿ ಇನ್ ಇಂಡಿಯಾ. ಕೆಳಗಿನ ಹೇಳಿಕೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಬಂಗಾಳ ವಿಭಜನೆ 1905 ಫಸ್ಟು ಬರಬೇಕು. ಸೂರತ್ ವಿಭಜನೆ 1906. ನೆಕ್ಸ್ಟ್ ಸೂರತ್ ವಿಭಜನೆ 1907 ಬರಬೇಕು. ನೆಕ್ಸ್ಟ್ ಜಲಿಯನ್ವಾಲಾ ವಿಭಜನೆ 1919. ಕ್ವಿಟ್ ಇಂಡಿಯಾ ಚಳವಳಿ 1942. ತುಂಬ ಸರಳವಾಗಿದೆ. ಹಾಗಾಗಿ ಬಿ ಲಾಸ್ಟಲ್ಲಿ ಯಾವ್ದು ಆನ್ಸರ್ ಇದೆ? 2ರ ಲಾಸ್ಟಲ್ಲಿ ಆನ್ಸರ್ ಇದೆ. ಫಸ್ಟ್ ಯಾವುದು? ಸಿ ಬರಬೇಕು. ಸಿ ಇದು ಆನ್ಸರ್. ಒಂದೇದು ಆಪ್ಷನ್ 1 ಸರಿಯಾಗುತ್ತೆ. ತುಂಬ ಸರಳವಾದ ಪ್ರಶ್ನೆ ಇದು. ಲೋಕಾಯುತವಾದಿ ಅಂತ ಯಾರನ್ನ ಕರೀತಾರೆ? ಗೋಪಾಲ್ ಹರಿ ದೇಶ್ಮುಖ್. ಇದೊಂದು ಸರಳವಾದಂತಹ ಪ್ರಶ್ನೆ. ಇನ್ನು ಭಾರತದ ಯಾವ ಸ್ಥಳಗಳಲ್ಲಿ ರೋಮನರು ಅಗಸ್ಟಸ್ ದೇವಾಲಯವನ್ನು ನಿರ್ಮಿಸಿದರು? ಇದು ಹಳೆಯ ಪ್ರಶ್ನೆ. ಮುಜ್ರಿಸ್ ಅಲ್ಲಿ ಬರುತ್ತೆ ಇದು, ಮುಜ್ರಿಸ್. ನೆಕ್ಸ್ಟ್ ವಂದಿಸಿ ಬರೆಯಿರಿ. ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಯಾವ ಶೈಲಿಯಲ್ಲಿದೆ? ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಇದು ಗೋತಿಕ್ ಶೈಲಿಯಲ್ಲಿದೆ. ನೆಕ್ಸ್ಟ್ ಶಾರದಾಂಬಾ ದೇವಾಲಯ ಇದು ದ್ರಾವಿಡ ಶೈಲಿಯಲ್ಲಿದೆ. ವಾಣಿವಿಲಾಸ ಆಸ್ಪತ್ರೆ ಬೆಂಗಳೂರಲ್ಲಿರ್ತಕ್ಕಂಥದ್ದು, ಇದು ಆಧುನಿಕವಾದಂತಹ ಶೈಲಿಯಲ್ಲಿದೆ. ನೆಕ್ಸ್ಟ್ ಕಮನ್ ಮಹಲ್ ಹಂಪಿಲಿದೆ, ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಾಗಾಗಿ ಆಪ್ಷನ್ ಇದಕ್ಕೆ 2 ಆಗುತ್ತೆ, ಎರಡನೇದು. ಆಪ್ಷನ್ 2 ಆಪ್ಷನ್ ಎರಡನೇದಾಗುತ್ತೆ. ವಿಷ್ಣುವರ್ಧನಿಗೆ ಸಂಬಂಧಿಸಿದೆ. ವಿಷ್ಣುವರ್ಧನ ನೊಂಬಳವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದನು. ವಿಷ್ಣುವರ್ಧನು ರಾಮಾನುಜರಿಗೆ ಆಶ್ರಯ ನೀಡಿದನು. ವಿಷ್ಣುವರ್ಧನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ವಿಷ್ಣುವರ್ಧನು ರಾಜಧಾನಿಯನ್ನು ದ್ವಾರ ಸಮುದಾಯಕ್ಕೆ ವರ್ಗೀಕರಿಸಿದನು. ವಿಷ್ಣುವರ್ಧನಿಗೆ ಸಂಬಂಧಿಸಿದಂಥವು ABD ಸರಿಯಾಗಿದೆ. ಈ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು ಎಂಬುದು ತಪ್ಪು. ತುಪ್ಪ ನೋಡಿ, ಎಲ್ಲ ನೋಡಿ ಕರೆಕ್ಟಾಗಿ. ಸಂಬಂಧಿಸಿದೆ ಸರಿಯಾದ ಉತ್ತರ ಕರೆಕ್ಟ್. ABD ಸರಿ ಇದೆ. ABD ಸರಿ ಇದೆ. ಚೋಳ ರಾಜಕುಮಾರಿ ಮಹಾದೇವಿಯನ್ನು ಇದು ಮಾಡಿದನು, ತಪ್ಪು. ಹಾಗಾಗಿ ಆಪ್ಷನ್ B ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ಕೃಷ್ಣದೇವರಾಯನ ಆಸ್ಥಾನ ಅಷ್ಟದಿಗ್ಗಜರು ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸೌರಭವನ್ನು ಬಿರುದನ್ನು ಹೊಂದಿದ್ದರು? ಯಾರು ಅನ್ನೋದಂತೂ ಬಹಳ ಇಂಪಾರ್ಟೆಂಟ್ ಇದು. ನಂದಿ ತಿಮ್ಮಣ್ಣ, ಅಲ್ಲಸಾಲಿ ಪೆದ್ದಣ್ಣ, ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ ಏನಕ್ಕೆ ಫೇಮಸ್ ಅಂತ ನಿಮ್ಗೆ ಗೊತ್ತು. ಅಲ್ಲಸಾನಿ ಪೆದ್ದಣ್ಣ ಏನಕ್ಕೆ ಫೇಮಸ್ಸು? ನಂದಿ ತಿಮ್ಮಣ್ಣ, ಪಿಂಗಳಿ ಸೂರಣ್ಣ, ಇವರೆಲ್ಲ ಈ ಒಂದು ಕೃಷ್ಣದೇವನ ಆಸ್ಥಾನದಂತಹ ಅಷ್ಟದಿಗ್ಗಜರು ಅಂತ ಕರೀತಾರೆ. ಅಷ್ಟದಿಗ್ಗಜರನ್ನು ಹೊಂದಿರತಕ್ಕಂಥದ್ದು ಶ್ರೀಕೃಷ್ಣ ದೇವರಾಯ. ಇವರ ಆಸ್ಥಾನದಲ್ಲಿರ್ತಕ್ಕಂತಹ ಅಲ್ಲಸಾನಿ ಪೆದ್ದಣ್ಣ ಈತ ಒಬ್ಬ ತೆಲುಗಿನ ಮೊಟ್ಟ ಮೊದಲ ಕವಿ ಅಂತ ಕೂಡ ಇವ್ರನ್ನ ಕರೀತಾರೆ. ಹಾಗಾಗಿ ಸಂಗೀತ ಸಾಹಿತ್ಯ ಸಮರಾಂಗಣ ಸೌರಭ ಎಂಬ ಬಿರುದನ್ನು ಪಡೆದಂಥವರು ಅಲ್ಲಸಾನಿ ಪೆದ್ದಣ್ಣ. ಭಾರತ ಕೆಳಗಿನ ದಾಳಿಗಳನ್ನು ಕಾಲಕ್ರಮದಲ್ಲಿ ಹೊಂದಿಸಿ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಶಕರ ದಾಳಿ, ಇಂಡೋ ಗ್ರೀಕರ ದಾಳಿ, ಕುಶಾಣರ ದಾಳಿ, ಪಾರ್ಥೇನಿಯರ ದಾಳಿ. ಮೊದಲನೇದು ಇಂಡೋ ಗ್ರೀಕರ ದಾಳಿ, ಎರಡನೇದು ಶಕರ ದಾಳಿ, ಮೂರನೇದು ಪಾರ್ಥೇನಿಯರ ದಾಳಿ, ಕೊನೆಯದು ಕುಶಾಣರ ದಾಳಿ. ಮೊದಲನೇದು ಇಂಡೋ ಗ್ರೀಕರ ದಾಳಿ. ಬಿ ಇರ್ತಕ್ಕಂಥದ್ದು ಆನ್ಸರು. ಹಾಗಾಗಿ ಒಂದನೇದು ಆನ್ಸರ್. ಕೆಳಗಿನ ಮೈಸೂರಿನ ದಿವಾನರನ್ನ ಕಾಲಾನುಕ್ರಮದಲ್ಲಿ ಇದು ಮಾಡಿ ಕಾಲಕ್ರಮ ಜೋಡಿಸೋಣ. ಮೊದಲನೆಯವರು PN ಕೃಷ್ಣಮೂರ್ತಿ, T ಆನಂದರಾವ್, VP ಮಾಧವರಾವ್. ಮೊದಲನೇದು TN ಕೃಷ್ಣಮೂರ್ತಿ, ಆನಂದರಾವ್, ಆಮೇಲೆ ಮಾಧವರಾವ್. ಆಪ್ಷನ್ 2 ಸರಿಯಾದ ಉತ್ತರ ಇದಕ್ಕೆ. ಸ್ವಲ್ಪ ಇದು ಕಷ್ಟವಾದಂತಹ ಆನ್ಸರ್, ನೆನ್ಪಿಟ್ಕೋಬೇಕು ಆರ್ಡರ್ ವೈಸು. ಹೇಳಿಕೆಗಳನ್ನು ಪರಿಗಣಿಸಿ. 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಗಳನ್ನು ಕಳಿಸಬೇಕಾಯಿತು. ಸರಿಯಾದ ಹೇಳಿಕೆಗಳನ್ನು ಗಮನಿಸಿ. ಎರಡು ಸರಿಯಾಗಿದೆ, ಒಂದಕ್ಕೆ ಕೂಡ ಸಂಬಂಧಿಸಿದೆ. ನೆಕ್ಸ್ಟ್, ರಣಜಿತ್ ಸಿಂಗ್ ರವರು ನಿರಂಕುಶ ಪ್ರಭುತ್ವವಾಗಿದ್ದ ಕಾರಣ ಸಿಖ್ಖರ ಇಂಗ್ಲಿಷರ ವಿರುದ್ಧ ಸೋತರು.
ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಇದಕ್ಕೆ ಆನ್ಸರು ಹೇಳಿಕೆ ಮತ್ತು 1 ಮತ್ತು 2 ಸರಿಯಾಗಿವೆ, ಆದರೆ ಹೇಳಿಕೆ 2ಕ್ಕೂ ಸಂಬಂಧಿಸಿಲ್ಲ. ಆನ್ಸರ್ 4 ಇದಕ್ಕೆ. ಅವಂತಿ, ಕೋಶಲ, ವತ್ಸ, ಮಗಧ. ಮಗಧದ ರಾಜಧಾನಿ ರಾಜಗೃಹ. ಯಾವ್ಯಾವ ರಾಜಧಾನಿ ಯಾವ್ದು ಅಂತ ನೋಡಿರಿ. ನೆಕ್ಸ್ಟ್ ಕೋಸಲದ ರಾಜಧಾನಿ ಯಾವುದು, ಅವಂತಿಯ ರಾಜಧಾನಿ ಯಾವುದು, ವತ್ಸದ ರಾಜಧಾನಿ ಯಾವುದು ಅಂತ ತಿಳಿಸೋಣ. ಅವಂತಿಯ ರಾಜಧಾನಿ ಉಜ್ಜಯಿನಿ. ನೆಕ್ಸ್ಟ್ ವತ್ಸದ ರಾಜಧಾನಿ ಕೋಸಂಬಿ. ಇನ್ನು ಕೋಸಲದ ರಾಜಧಾನಿ ಅಯೋಧ್ಯ ಅಥವಾ ಶ್ರಾವಸ್ತಿ ಅಂತ ಕರೀತಾರೆ ಇದನ್ನ. ಶ್ರಾವಸ್ತಿ, ಇದೊಂದು ನೆನಪಿರಲಿ. ಹಿಸ್ಟ್ರಿಯಲ್ಲಿ ಇರ್ತಕ್ಕಂತಹ ಜನಪದಗಳ ಬಗ್ಗೆ ಬರ್ತದೆ. ಮೊದಲ ಗಣರಾಜ್ಯಗಳು ಅಂತ ಕೂಡ ಕರೀತಾರೆ. ಹಾಗಾಗಿ ಇದ್ರ ಬಗ್ಗೆ 16 ಜನಪದಗಳು ಸಿಗ್ತವೆ ನಿಮಗೆ. ಕೆಳಗಿನಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ? ಪ್ರಜಾಪತಿ. ಸರಿಯಾದ ಉತ್ತರ ಪ್ರಜಾಪತಿ. ಅಗ್ನಿ, ವರುಣ, ಸೋಮ ಇವರೆಲ್ಲ ದೇವರು, ಪ್ರಜಾಪತಿ ದೇವರಲ್ಲ. ಶಾರದಾ ಕಾಯ್ದೆ ಹೇಳಿಕೆಗೆ ಬಾಲ್ಯ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಶಾರದಾ ಕಾಯ್ದೆ ಪ್ರಸಿದ್ಧವಾಗಿದೆ. ಇದು ಬಾಲಕಿಯರ ಮದುವೆ ವಯಸ್ಸಿನ ಕ್ರಮವಾಗಿ 18ರಿಂದ 14ಕ್ಕೆ ನಿಗದಿಪಡಿಸಿತು. 1 ಮತ್ತು 2 ಹೇಳಿಕೆ ಸರಿಯಾಗಿದೆ. 2 ಕೂಡ ಇದಕ್ಕೆ ಸರಿಯಾಗಿ ವಿವರಿಸುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನ ಭಾಷಾ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಯಾವ ಕೃತಿಯಲ್ಲಿ? ಬಾಣಭಟ್ಟ ನರ್ಸಚರಿತೆಯಲ್ಲಿ, ಗೀತಾ ಗೋವಿಂದದಲ್ಲಿ, ಉಷ್ಣತಾಂಗ್ನ ಸಿಯುಕಿಯಲ್ಲಿ, ಮಯೂರನ ಸೂರ್ಯ ಶತಕದಲ್ಲಿ. ಹರ್ಷವರ್ಧನನು ಭಾಷಾ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ. ಹರ್ಷವರ್ಧನ ಹೋಲಿಸಿರುವ ಜಯದೇವನ ಗೀತಾ ಗೋವಿಂದದಲ್ಲಿ. ಹರ್ಷನ ಕುರಿತು ಬರೆದಂತಹ ಕೃತಿಗಳಿವೆಲ್ಲ. ಮಯೂರನ ಸೂರ್ಯ ಶತಕ, ಉಷ್ಣತಾಂಗ್ನ ಸಿಯುಕಿಯಲ್ಲಿ ಕೂಡ ಇದೆ. ಬಾಣಭಟ್ಟ ನರ್ಸಚರಿತೆಯಲ್ಲಿ ಆತನ ಜೀವನ ಚರಿತೆ ಇದೆ. ಆದರೆ ರಾಜ ಹರ್ಷವರ್ಧನನ ಭಾಷಾ ಮತ್ತು ಕಾಳಿದಾಸರಿಗೆ ಯಾವ್ದು ಹೋಲಿಸಿದರೆ ಜಯದೇವನ ಗೀತಾ ಗೋವಿಂದದಲ್ಲಿ. ಕೆಳಗಿನಲ್ಲಿ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಶ್ರೀಲಂಕಾ ಮೇಲೆ ದಾಳಿ ಮಾಡಿದವರು ಯಾರು? ಕರಿಕಾಲನ, ಆದಿತ್ಯನ, 1ನೇ ಆದಿತ್ಯನ ಅಂತ 1ನೇ ಆದಿತ್ಯ. ಹಾಗಾಗಿ ಇದು 1ನೇ ಆದಿತ್ಯ. ಮಾಡದವರು 1ನೇ ಆದಿತ್ಯ. 3 ಜನನು ದಾಳಿ ಮಾಡಿರ್ತಾರೆ. 1ನೇ ರಾಜ ಕರಿಕಾಲ, 1ನೇ ರಾಜೇಂದ್ರ, ಆದರೆ 1ನೇ ಆದಿತ್ಯ ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೆನ್ನಿಸೆಲ್ವನ್ PS1 ಮತ್ತು PS2 ಮೂವಿ ಇದೆ. ಮೂವಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾರು ಇದು ಮಾಡಿದ್ರು ಅಂತ. ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಸಸಾರಂ ಸಮಾಧಿ, ಕುಷ್ಕಿರಿ, ಪುರನ್ಕಿಲಾ, ರೋಹಿತ್ಸರ್ ಕೋಟೆ ಇವೆಲ್ಲವೂ ಕೂಡ ಇದೆ. ಈ ಈ ಸಿರಿ ಅನ್ನೋದನ್ನ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದ್ದಾನೆ. ಹಾಗಾಗಿ 74ಕ್ಕೆ ಉತ್ತರ ಕುಷ್ಕಿ ಶಿರಿ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ.